ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವಂತಹ ಹಿಂದೂ ರುದ್ರಭೂಮಿ. ಈ ರುದ್ರಭೂಮಿನಲ್ಲಿ ನಮ್ಮ ಹಿಂದೂಗಳದು ಶವ ಸಂಸ್ಕಾರ ಮಾಡಲಿಕ್ಕೆ ಬರುವಂಥ ಒಂದು ಜಾಗ ಇದು. ಈ ಜಾಗದಲ್ಲಿ ಮನುಷ್ಯ ಬದುಕಿದ್ದಾಗಂತೂ ಅವನಿಗೆ ನೆಮ್ಮದಿ ಏನೋ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಸತ್ತಾಗ ನೆಮ್ಮದಿ ಸಿಗಬೇಕು, ಆ ಶವಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಸಂಸ್ಕಾರ ಆಗಬೇಕು ಅಂತೇಳಿ ಈ ಜಾಗಕ್ಕೆ ಬರೋದು ಒಂದು ಇದು ವಾಡಿಕೆ. ಆ ಪ್ರಕಾರವಾಗಿ ಪ್ರತಿ ದಿವಸ ಇಲ್ಲಿ ಕನಿಷ್ಠ ಒಂದು 25ರಿಂದ 50 ಶವ ಸಂಸ್ಕಾರಕ್ಕೆ ಈ ಜಾಗಕ್ಕೆ ಬರ್ತದೆ. ಅಂಥ ಸಂದರ್ಭದಲ್ಲಿ ತಾವೆಲ್ಲ ಇಲ್ಲಿ ಗಮನಿಸಿರಬೇಕು, ಈ ವಾಹನಕ್ಕೆ ಮಾಲೀಕರು ಯಾರು, ಈ ವಾಹನ ಎಲ್ಲಿಂದ ಬಂದಿದೆ, ಇದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ. ಈ ಶವ ಸಂಸ್ಕಾರ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಸಲ ಟ್ರಾಫಿಕ್ ಜಾಮ್ ಆಗಿ ಹಲವಾರು ಗಂಟೆಗಳ ಕಾಲ ಶವನ ಅಗ್ನಿಗೆ ಕೊಡುವಂಥ ಸಂದರ್ಭದಲ್ಲಿ ವಿಳಂಬ ಆಗಿ ಗಲಾಟೆಗಳಾಗಿರುವಂಥ ಸಂದರ್ಭಗಳೈತೆ. ಆದರೆ ಯಾಕೋ ಇತ್ತೀಚೆಗೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಇಲ್ಲಿ ಆಗ್ತಿರೋ ವಿಳಂಬದ ಬಗ್ಗೆ ಇಲ್ಲಿಯ ಟ್ರಾಫಿಕ್ ಪೊಲೀಸ್ನವ್ರಿಗಾಗ್ಬೋದು ಅಥವಾ BBMPಯ ಒಂದು ಕಮಿಷನರ್ಗಾಗ್ಬೋದು ಅಥವಾ ಇಲ್ಲಿಯ ಸ್ಥಳೀಯ ಒಂದು ಆಡಳಿತಕ್ಕೆ ಚುರುಕು ಮುಡಿಸೋವಂಥ ಕೆಲಸನ ಯಾಕೆ ಮಾಡಬಾರ್ದು, ಇದಕ್ಕೂ ಸಹ ಜನನೇ ಹೇಳಬೇಕಾ, ಇದಕ್ಕೂ ಸಹ ಮಾಧ್ಯಮದವರು ಬರಬೇಕಾ, ಸರ್ಕಾರ ಆಡಳಿತ ಏನು ಮಾಡ್ತಾ ಇದೆ ಅಂತ ಹೇಳಿ ಇಲ್ಲಿ ಜನಗಳ ಪ್ರಶ್ನೆ ಆಗಿದೆ. ದಯಮಾಡಿ ಈ ಒಂದು ಸತ್ತಾಗ ಮನುಷ್ಯನ ಆ ಒಂದು ದೇಹ ನೆಮ್ಮದಿಯಾಗಿ ಅವ್ರ ಸಂಬಂಧಿಕರು ಈ ಒಂದು ಜಾಗದಲ್ಲಿ ಸಂಸ್ಕಾರ ಮಾಡಿ ಹೋಗಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಡಳಿತಕ್ಕೆ ನೋಡಿ ಇಲ್ಲೇ ಕಣ್ಮುಂದೆ ನೋಡಿ ಯಾವ ಥರ ಆಗ್ತದೆ, ಟ್ರಾಫಿಕ್ ಜಾಮ್ ಆಗ್ತದೆ. ಇಲ್ಲಿ ಒಂದು ಹೆಣಾಗಿ ಉಗುಳಕ್ಕೆ ಯಾವ್ದಾದ್ರು ಒಂದು ವೆಹಿಕಲ್ ಬಂತು ಅಂದರೆ ಗಂಟೆಗಟ್ಟಲೆ ನಿಂತ್ಕೋಬೇಕಾಗುತ್ತೆ. ಅದರಿಂದ ದಯಮಾಡಿ ನನ್ನ ಕಳಕಳಿ ಮನವಿ, ಸೊ ನಮ್ಮ ಈ ರುದ್ರಭೂಮಿಯಲ್ಲಿ ಬರುವಂಥ ಒಂದು ಶವಕ್ಕೆ ಒಂದು ನೆಮ್ಮದಿಯಾಗಿ ಅದನ್ನು ನಾವು ಕಳಿಸ್ಕೊಡುವಂಥ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅದರೊಟ್ಟಿಗೆ ಇನ್ನೊಂದು ನನ್ನ ಮನವಿ ಏನಂದರೆ, ಈ ಗಾಡಿಗೆ ಹೇಗೆ ದೇಹಕ್ಕೆ ಮುಕ್ತಿ ಕೊಡ್ತಾರೋ ಇಲ್ಲಿ ನಿಂತಿರೋ ಗಾಡಿನೂ ಸಹ ಮುಕ್ತಿ ಕೊಟ್ಟು ರಿಮೂವ್ ಮಾಡಿಸ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಕಾರಣ ಏನು ಅಂದರೆ, ಎಲ್ಲೆಲ್ಲಿ ಅಪಘಾತ ಮಾಡಿರ್ತಾರೋ, ಏನೇನು ಇಲ್ಲಿಗೆಲ್ಲ ಆಕ್ಟಿವಿಟೀಸ್ ಮಾಡಿರ್ತಾರೋ ಯಾರಿಗೂ ಗೊತ್ತಿಲ್ಲ, ಇಲ್ಲಿ ತಂದಾಕ್ಬಿಟ್ಟು ಹೋಗ್ಬಿಡ್ತಾರೆ. ನಾಳೆ ಏನಾರೋ ಒಂದು ವ್ಯತ್ಯಾಸ ಕಾನೂನು ಬಾಹಿರವಾದ ಯಾವುದೋ ಒಂದು ಕೆಲಸ ಮಾಡಿದಂಥ ಗಾಡಿಗಳು ಇರುತ್ತೆ ಇಲ್ಲಿ. ಅದರಿಂದ ಟ್ರಾಫಿಕ್ ಪೊಲೀಸ್ನವರು ಇದ್ರ ಹೆಚ್ಚಿನ ಜವಾಬ್ದಾರಿ ಅವ್ರಿಗೆ ಇರೋದು, ಇದು ಟ್ರಾಫಿಕ್ ಪೊಲೀಸ್ನವ್ರಿಗೆ. ನಂತರ ಬಂದ್ಬಿಟ್ಟು BBMP ಏನು ಈ ಒಂದು ವಿಭಾಗ ನೋಡ್ಕೊಳ್ತಾ ಇದ್ದಾರೆ, ಕಂದಾಯ ವಿಭಾಗ, ಅವ್ರಿಗೂ ಸಹ ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ಇವರಿಬ್ಬರು ಹೆಚ್ಚಿನ ಜವಾಬ್ದಾರಿ ತಗೊಂಡು ಇಲ್ಲಿ ಗಾಡಿ ರಿಮೂವ್ ಮಾಡಿಸಿ ಈ ಜಾಗದಲ್ಲಿ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ತುಂಬ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಪ್ರಾರ್ಥನೆ ಮಾಡ್ತೀನಿ. ಸರ್, ಈ ಗಾಡಿಗಳ ವಿರುದ್ಧವಾಗಿ ನೀವೇನಾದರೂ ಕಂಪ್ಲೇಂಟ್ ಏನಾದ್ರು ಮಾಡಿದ್ದೀರಾ? ಖಂಡಿತ ಇದು ಗಾಡಿ ಬಗ್ಗೆ ನಾವು ಹಲವಾರು ಬಾರಿ ಗಮನಕ್ಕೆ ತಂದಿದ್ದೀವಿ ಆಡಳಿತ ಯಂತ್ರಕ್ಕೆ, ಆದರೂ ಸಹ ಅವ್ರು ಯಾವುದೂ ಸಹ ಗಮನ ಹರಿಸಿಲ್ಲ. ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ರಾಜಕೀಯೇತರವಾಗಿ ನಾವು ಹೋರಾಟ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ನಗರ ಪಾಲಿಕೆ ಮುಂದೆನೇ ಇದ್ರ ಬಗ್ಗೆ ನಾವು ಇಲ್ಲಿ ಸ್ಥಳೀಯ ಶಾಸಕರು ಕರ್ಕೊಂಡೋಗಿ ನಾವು ಅಲ್ಲಿ ಪ್ರೊಟೆಸ್ಟ್ ಮಾಡಬೇಕಾಗುತ್ತೆ ಅಂತೇಳಿ ನಾವು ಈ ಮೂಲಕ ನಾವು ಗಮನಕ್ಕೆ ತರ್ತಾ ಇದ್ದೀವಿ. ವಾಹಿನಿ ಮುಖೇನ ದಯವಿಟ್ಟು ಹೇಳ್ತಾ ಇದ್ದೀನಿ, ನಮಸ್ಕಾರ. ನಿಮ್ಮ ವಾಹಿನಿ ಮುಖಾಂತರ ತಿಳಿಸ್ತಾ ಇದ್ದೇನೆಂದರೆ, ಇಲ್ಲಿ ಬಂದು ಶವ ಸಂಸ್ಕಾರಕ್ಕೆ ಬರ್ತಾರಲ್ಲ ಅವ್ರಿಗೆ ದಯವಿಟ್ಟು ಇಲ್ಲಿ ಜಾಗ ಅನುಕೂಲ ಮಾಡಿಕೊಡ್ಬೇಕು. ಏನು ಪ್ರಾಬ್ಲಮ್ ಅಂದರೆ, ಸುತ್ತಮುತ್ತ ಎರಡು ಕಡೆ ಹಾಕಿದ್ದಾರೆ ಗಾಡಿಗಳು. ನೀವು ಸ್ವಲ್ಪ ವಿಡಿಯೋ ಮಾಡಿ ನೋಡಿ, ಇಲ್ಲಿ 2 ಕಡೆ ಗಾಡಿಗಳಿದ್ದಾವೆ. ಪ್ರತಿ ದಿವಸ ಪ್ರತಿ ಗಂಟೆ ನೀವು ಪ್ರತಿ ಕ್ಷಣ ನೋಡಿ, ಯಾವಾಗಲೂ ಗಾಡಿ ಇರ್ತವೆ. ಈ ಥರ ಶವ ಸಂಸ್ಕಾರಕ್ಕೆ ಬರ್ತಾರೆ, ಅವ್ರು ಗಾಡಿ ಪಾರ್ಕಿಂಗ್ ಎಲ್ಲಿ ಮಾಡ್ತಾರೆ ಅವರು, ಪಾಪ ಅವ್ರು ಏನೋ ನೊಂದು ಬೆಂದು ಪಾಪ ಒಂದು ಶವ ಸಂಸ್ಕಾರ ಮಾಡಿಕೊಂಡು ಹೋಗಬೇಕು ಅಂತ ಬಂದಿರ್ತಾರೆ. ಇಲ್ಲಿ ಗಾಡಿ ಎಲ್ಲೋ ಕಿಲೋಮೀಟರ್ ಗಟ್ಟಲೆ ಹಾಕ್ಬೇಕು ಅವರು. ಅಲ್ಲಿ ಹಾಕ್ಬಿಟ್ಟು ಇಲ್ಲಿ ಬರೋಕ್ಕಾಗುತ್ತೆ ಅವ್ರಿಗೆ, ಬಂದರೆ ಇಲ್ಲಿ ಫುಲ್ಲು ಜಾಮ್ ಆಗಿರ್ತದೆ. ಅವ್ರು ದಯವಿಟ್ಟು ಬೇರೆ ಏನಿಲ್ಲ, ಇಲ್ಲಿ ಈ ಗಾಡಿ ಪಾರ್ಕಿಂಗ್ ಇರಿಸಿ, ಪಾರ್ಕಿಂಗ್ ತೆಗೆಸಿದ್ರೆ ಅಟ್ಲೀಸ್ಟ್ ಇಲ್ಲಿ ಬರೋರಿಗೆ ಅನುಕೂಲ ಆಗುತ್ತೆ. ಈ ಜಾಗ ಇರೋದೇ ಬಂದು ಈ ರುದ್ರಭೂಮಿಗೆ ಶವ ಸಂಸ್ಕಾರಕ್ಕೆ ಬರೋರಿಗೆ ಮಾತ್ರ ಪಾರ್ಕಿಂಗ್ ಇರಬೇಕು. ಮಧ್ಯದಲ್ಲಿ ಗಾಡಿ ತುಂಬ ಸ್ಪೀಡಾಗಿ ಬರ್ತದೆ ಡೌನ್ ಇರೋದ್ರಿಂದ. ಅದಕ್ಕೋಸ್ಕರ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀವಿ, ಮಧ್ಯ ಇಲ್ಲೊಂದು ಕೆಳಗಡೆ ಒಂದು 2 ಅಂಶ ಹಾಕೋದಕ್ಕೆ ವ್ಯವಸ್ಥೆ ಮಾಡಿಕೊಡಿ. ಕೆಳಗಡೆ ಶನಿಮಾತ್ಮ ದೇವಸ್ಥಾನ ಇದೆ, ಮೇಲೆ ಆಂಜನೇಯ ದೇವಸ್ಥಾನ ಇದೆ. ಇಲ್ಲಿಂದ ಇಲ್ಲಿವರೆಗೆ ಪಾರ್ಕಿಂಗ್ ದಯವಿಟ್ಟು ತೆಗೆಸೋದಕ್ಕೆ ನಿಮ್ಮ ವಾಹಿನಿ ಮುಖಾಂತರ ಅವ್ರಿಗೆ ಯಾರು BBMP ಅಧಿಕಾರಿ ಇರ್ಬೋದು, ಈ ಸ್ಥಳೀಯ ಶಾಸಕರಾಗಿರ್ಬೋದು, ಅವರು ದಯವಿಟ್ಟು ಇದನ್ನು ಒಂದು ಗಮನಕ್ಕೆ ತನ್ನಿ. ನೀವು ನಿಮಗೆ TV ಮುಖಾಂತರ ಅಟ್ಲೀಸ್ಟ್ ಈ ವಾಹನ ತೆಗೆಸಿದ್ರೆ ಸಾಕು ನಮಗೆ, ಅಷ್ಟೇ ನಿಮಗೆ ಕೇಳ್ಬೋದು. ಥ್ಯಾಂಕ್ ಯು.